ಈ ದೇವ್ರು ಅನ್ನೋದೆಲ್ಲ ಏನಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀನಿ, ಈ ದೇವರಿಂದ ನನಗೆ ಏನೋ ಅವಶ್ಯಕತೆ ಇಲ್ಲ, ನಾನು ದೇವ್ರನ್ನ ನಂಬೋದೂ ಇಲ್ಲ ಕೂಡ ಅನ್ನೋರಿಗೆ ಈ ಕ್ವಶನ್. ಈ ತರ ಎಲ್ಲ ಹೇಳ್ತಾ ಇದೀರಲ್ಲ, ಈ ಮಾತಿನ ಪವರ್ ಎಲ್ಲಿಂದ ಬರ್ತಿದೆ ಅಂತ ನೀವು ಕ್ವಶನ್ ಮಾಡ್ಕೊಳ್ಳಿ. ಇದನ್ನೇ ಪ್ರಹ್ಲಾದ್ ಮಹಾರಾಜ ಹಿರಣ್ಯಕಶಿಪುವಿಗೆ ಕ್ವಶನ್ ಮಾಡಿದ್ದು. ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ಆ ವಿಷ್ಣು, ಕರಿ ನೋಡೋಣ ಅಂತ. ಆಗ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಿನ್ನಲ್ಲೇ ಇದ್ದಾನೆ, ನಿನಗೆ ಈ ತರ ಹೇಳೋಕೆ ಪವರ್ ಕೊಡ್ತಾ ಇರೋನು ಅವನೇ ಅಂತ. ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ಈ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ, ನೀವು ಹುಟ್ಟದಾಗಿಂದ ಹಿಡಿದು ಇಲ್ಲಿ ತನಕ 1 ನಿಮಿಷ ಅಲ್ಲ 1 ಸೆಕೆಂಡ್ ಬಿಡ್ದೇನೆ ಹೊಡ್ಕೊಂತ ಇದೆ. ನೀವು ಅದನ್ನ ಜಸ್ಟ್ 1 ನಿಮಿಷ ರೆಸ್ಟ್ ಮಾಡು ಅಂತ ಹೇಳಿ ರೆಸ್ಟ್ ಮಾಡ್ಸಿಕಾಗುತ್ತಾ? ಚಾನ್ಸೇ ಇಲ್ಲ. ಮತ್ತೆ ನೀವು ಈ ಗಾಳಿನ ಏನು ಉಸಿರಾಡ್ತಾ ಇದ್ದೀರಲ್ಲ, ಇದನ್ನೇನಾದ್ರೂ ಅಟ್ಲೀಸ್ಟ್ 5 ನಿಮಿಷಕ್ಕೆ ಸ್ಟಾಪ್ ಮಾಡೋಕ್ಕಾಗುತ್ತಾ? ಅಂದ್ರೆ ಇದ್ರ ಮೇಲೂ ಕಂಟ್ರೋಲ್ ಇಲ್ಲ, ಮತ್ತೆ ಈ ಹಾರ್ಟ್ ಬೀಟ್ ಮೇಲೂ ಕಂಟ್ರೋಲ್ ಇಲ್ಲ, ನಮ್ಮ ಡೈಜೆಷನ್ ಪ್ರಾಸೆಸ್ ಮೇಲಂತೂ ಮೊದಲೇ ಕಂಟ್ರೋಲ್ ಇಲ್ಲ. ಅಂದ್ರೆ ನಮ್ಗೆ ಯಾವ್ದ್ರ ಮೇಲೆ ಕಂಟ್ರೋಲ್ ಇದೆ? ನಮ್ಮ ಓನ್ ಬಾಡಿ ಅಂತ ನಾವ್ ಯಾವ್ದನ್ನ ಅನ್ಕೊಂಡಿದೀವಿ, ಇದ್ರ ಮೇಲೆ ನಮ್ಗೆ ಏನು ಕಂಟ್ರೋಲ್ ಇಲ್ಲ ಅಂದ್ರೆ ಯಾರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಒಬ್ಬ ಇಂಟೆಲಿಜೆಂಟ್ ಆದವನಿಗೆ ಇಷ್ಟಾದ್ರೂ ಕ್ವಶನ್ ಬರಲೇಬೇಕು. ಇವನ್ ಗ್ರೇಟ್ ಸೈಂಟಿಸ್ಟ್ ಕೂಡ ಏನಿದು ಬಿಯಾಂಡ್ ಪವರ್ ಏನಾದ್ರೂ ಒಂದು ಎಕ್ಸಿಸ್ಟ್ ಆಗ್ಲೇಬೇಕು, ಆ ಪವರ್ ಇಲ್ಲದೆ ಇದೇನು ವರ್ಕ್ ಆಗೋದಿಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಟೇಸ್ಟ್ ಆಫ್ ದ ವಾಟರ್ ಅಂದ್ರೆ ನೀರಿನ ರುಚಿ ನಾನು ಅಂತ, ಮತ್ತೆ ಮನುಷ್ಯನಲ್ಲಿರೋ ಎಬಿಲಿಟಿ ನಾನು ಅಂತ ಹೇಳ್ತಾನೆ. ಮತ್ತೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು ಮತ್ತ ಶ್ರುತಿರ್ಜ್ಞಾನ ಅಪೋಹನಂಚ ಅಂದ್ರೆ ನಿಮಗೆಲ್ಲ ಮರವು ಕೊಡೋದು ನಾನೇ, ಮತ್ತೆ ನೆನಪು ಕೊಡೋದು ನಾನೇ ಅಂತ ಕೂಡ ಹೇಳ್ತಾನೆ. ಇದನ್ನು ಕೂಡ ಅಬ್ಸರ್ವ್ ಮಾಡಿ, ಎಷ್ಟು ಸಲ ನೀವು ಪರೀಕ್ಷೆಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು 100% ಆಗಿ ಹೋಗಿರ್ತೀರ, ಬಟ್ ಅಲ್ಲಿ ಒಂದು ಆನ್ಸರ್ ಮರ್ತೇ ಹೋಗ್ಬಿಡುತ್ತೆ. ಬಟ್ ಯಾವತ್ತೂ ಪ್ರಿಪೇರ್ ಆಗಿಲ್ಲ, ಒಂದ್ ಆನ್ಸರ್ ಹಂಗೆ ಟಕ್ ಅಂತ ಬಂದು ಹೊಡೆಯುತ್ತೆ. ಅಂದ್ರೆ ಈ ಮರವು ನೆನಪು ಅದು ಕೂಡ ನಮ್ ಕೈಯಲ್ಲಿಲ್ಲ. ಅಂದ್ರೆ ಯಾರೋ ಕಂಟ್ರೋಲ್ ಮಾಡ್ತಿದಾರಲ್ಲ, ಈ ಬಿಯಾಂಡ್ ಕಂಟ್ರೋಲರ್ ಯಾರೋ ಇದಾರಲ್ಲ, ಅದನ್ನೇ ಬ್ರಹ್ಮದೇವರು ಹೇಳ್ತಾರೆ, ಸರ್ವ ಕಾರಣಂ, ಎಲ್ಲದಕ್ಕೂ ಕಾರಣಕರ್ತ ಅವನೇ ಶ್ರೀಕೃಷ್ಣ ಅಂತ. ಹರೇ ಕೃಷ್ಣ.